ನಗು ಮತ್ತು ಸರಳತೆಯನ್ನೇ ಆಭರಣವಾಗಿಸಿಕೊಂಡ ಇನ್ಫೋಸಿಸ್ ಸಂಸ್ಥಾಪಕಿ ಸುಧಾಮೂರ್ತಿ ನೂರಾರು ಪುಸ್ತಕಗಳ ಲೇಖಕಿಯೂ ಹೌದು. ಪ್ರತಿಯೊಂದು ಪುಸ್ತಕದಲ್ಲಿಯೂ ಅವರು ಒಂದಲ್ಲೊಂದು ಜೀವನ ಪಾಠಗಳನ್ನು ಹೇಳುತ್ತಾ ಹೋಗ್ತಾರೆ. ಸಾಮಾನ್ಯರಲ್ಲಿ ಅಸಾಮಾನ್ಯರು, ಮಹಾಶ್ವೇತ, ಯಶಸ್ವಿ, ತುಮುಲ, ಗುಟ್ಟೊಂದು ಹೇಳುವೆ, ಮನದ ಮಾತು, ಡಾಲರ್ ಸೊಸೆ ಸೇರಿ ಮಕ್ಕಳು ಹಾಗೂ ಹಿರಿಯರಿಗಾಗಿಯೇ ಅನೇಕ ಪುಸ್ತಕಗಳನ್ನು ಸಮಾಜ ಸೇವಕಿ ಸುಧಾಮೂರ್ತಿಯವರು ಬರೆದಿದ್ದಾರೆ. ಯಶಸ್ವಿಗೆ ಶಿಕ್ಷಣವೇ ಮೂಲ. ಜೀವನದಲ್ಲಿ ಯಶಸ್ಸು ನಿಮ್ಮ ಕೈ ಹಿಡಿದು ಬಡತನ ತೊಲಗಬೇಕಾದ್ರೆ ಎಲ್ಲರೂ ಸುಶಿಕ್ಷಿತರಾಗಬೇಕು. ಶಿಕ್ಷಣದ ಮೂಲಕವೇ ಬದುಕನ್ನು ಬದಲಾಯಿಸಿಕೊಂಡ ಹಲವರ ಬದುಕಿನ ಕಥೆಯನ್ನು ಸುಧಾಮೂರ್ತಿಯವರು ನವೀನವಾಗಿ ಹೇಳ್ತಾರ. ಕರುಣೆ ಮತ್ತು ಸಹಾನುಭೂತಿ, ಇನ್ನೊಬ್ಬರಿಗೆ ತಮ್ಮ ಕೈಲಾದಷ್ಟು ಸಹಾಯ ಮಾಡೋ ಗುಣ ಪ್ರತಿಯೊಬ್ಬರಲ್ಲಿಯೂ ಇರಬೇಕು. ಜಗತ್ತಿನಲ್ಲಿ ಧನಾತ್ಮಕ ಬದಲಾವಣೆ ತರಲು ಪ್ರತಿಯೊಬ್ಬ ಮನುಷ್ಯನು ಇನ್ನೊಬ್ಬರ ಮೇಲೆ ದಯ ತೋರಬೇಕು. ಸರಳತೆ ಮತ್ತು ನಮ್ರತೆ ಜೀವನದ ಎರಡು ಶಕ್ತಿಗಳು. ನಾವೆಷ್ಟು ಜೀವನದಲ್ಲಿ ಸರಳತೆ ರೂಢಿಸಿಕೊಳ್ತೇವೋ ಅಷ್ಟೇ ನಮ್ರತೆಯನ್ನು ಕಲಿತು ಬಿಟ್ಟರೆ ಮಾನಸಿಕ ದೃಢತೆ ಸಾಧಿಸೋದು ಸುಲಭ. ಲೌಕಿಕ ವಸ್ತುಗಳೆಡೆಗೆ ಒಂದು ರೀತಿಯ ವಿಕರ್ಷಣೆ ಇದ್ದರೆ ಬದುಕು ಒಂದೇ ರೀತಿಯಲ್ಲಿ ಇರ್ತದ. ಪ್ರಕೃತಿಯೊಂದಿಗೆ ನಂಟು ಬೆಳೆಸಿಕೊಂಡು ಇನ್ನೊಬ್ಬರಿಗೆ ಸಹಾಯ ಮಾಡಿಕೊಂಡು ಜೀವನ ನಡೆಸುವಷ್ಟು ಸುಖ ಮತ್ಯಾವುದರಲ್ಲಿಯೂ ಇಲ್ಲ ಎಂತಾರೆ ಸುಧಾಮೂರ್ತಿಯವರು. ಸಮಚಿತ್ತತೆ, ಅವಿರತ ಯತ್ನ ಎಂಥದೇ ಚಾಲೆಂಜ್ ಎದುರಾದರೂ ಎದುರಿಸುವಂತೆ ಮಾಡುತ್ತದೆ. ಈ ಗುಣಗಳನ್ನು ಅಳವಡಿಸಿಕೊಂಡು ಜೀವನದಲ್ಲಿ ಗೆದ್ದವರ ಕಥೆ ಹೇಳುತ್ತಾರೆ ಸುಧಾಮೂರ್ತಿ. ತಮ್ಮ ಮಹಾಶ್ವೇತೆ ಸೇರಿ ಅನೇಕ ಪುಸ್ತಕಗಳಲ್ಲಿ ಮನುಷ್ಯ ಜೀವನದಲ್ಲಿಟ್ಟುಕೊಂಡ ಗುರಿ ಸಾಧಿಸಲು ಇರುವ ಅಡೆತಡೆಗಳನ್ನು ಎದುರಿಸುವಂತೆ ಸ್ಫೂರ್ತಿ ನೀಡುತ್ತಾರೆ. ಸಮಾಜಕ್ಕೆ ಕೊಡುಗೆ, ನಾವು ಸಮಾಜಕ್ಕೆ ಏನು ಕೊಡುಗೆ ನೀಡುತ್ತೇವೆ ಎನ್ನುವುದು ಬಹಳ ಮುಖ್ಯ. ಇದರಿಂದ ವಿಶ್ವವನ್ನೇ ಬದಲಿಸುವಂತಹ ಸುಧಾರಣೆಗಳನ್ನು ತರಬಹುದು. ಅಷ್ಟೇ ಅಲ್ಲ, ಮನಸ್ಸಿಗೆ ತುಂಬಾ ಖುಷಿ ನೀಡುವಂತ ಕೆಲಸವದು. ಸಣ್ಣ ಸಣ್ಣ ವಿಷಯದಲ್ಲಿಯೂ ಸಂತೋಷ ಕಾಣುವುದು ಕಲಿಯಿರಿ. ಸಹಜವಾಗಿಯೇ ಮಾಡೋ ಕೆಲಸಗಳು ಕೆಲವು ಘಟನೆಗಳಿಂದಲೂ ಖುಷಿಯಾಗಿರೋದು ಕಲಿಬೇಕು. ಆಗ ಜೀವನದಲ್ಲಿ ಏನೇ ಆದರೂ ಎದುರಿಸುವ ಧೈರ್ಯ ಬರೋ ಜೊತೆಗೆ ಖುಷಿ ಕಾಣುವ ವಿಷಯಗಳು ನಮ್ಮ ಮನಸ್ಸನ್ನು ಪ್ರಫುಲ್ಲಗೊಳಿಸಿ ಆರೋಗ್ಯವನ್ನ ವೃದ್ಧಿಸ್ತದ. ಇನ್ನೊಬ್ಬರಿಗೆ ದಯ ತೋರುವುದನ್ನು ಸಣ್ಣ ವಿಷಯವೆಂದು ಇಗ್ನೋರ್ ಮಾಡಬೇಡಿ. ಇನ್ನೊಬ್ಬರ ಮೇಲೆ ತೋರಿಸುವ ಸಣ್ಣ ವಿಷಯವು ದೊಡ್ಡ ಪ್ರಭಾವ ಬೀರುವ ಸಾಧ್ಯತೆ ಇರ್ತದ. ಜಗತ್ತಿನಲ್ಲಿಯೇ ಬದಲಾಯಿಸಬೇಕು ಅಂದ್ರೆ ಕರುಣೆ ತೋರಿ, ಇನ್ನೊಬ್ಬರನ್ನು ಗೌರವಿಸಿ, ಪ್ರೀತಿಸಿ, ನಿಮ್ಮ ಕನಸಿನ ಮೇಲೆ ನಂಬಿಕೆ ಇಡಿ. ನಿಮ್ಮ ಕನಸನ್ನು ಈಡೇರಿಸಿಕೊಳ್ಳುವ ಗುರಿಯೆಡೆಗೆ ಗಮನವಿರಲಿ. ನಿಮ್ಮ ಸಾಮರ್ಥ್ಯದ ಮೇಲೆ ವಿಶ್ವಾಸ ಕಡಿಮೆ ಆಗೋದು ಬೇಡ. ಗುರಿಯನ್ನು ಅನುರಾಗದಿಂದ ತಲುಪಲು ಪ್ರಯತ್ನಿಸಿ. ಭಯವನ್ನು ಧೈರ್ಯದಿಂದ ಎದುರಿಸಿ. ಒಮ್ಮೊಮ್ಮೆ ಫೇಲ್ಯೂರ್ ಆದಾಗ ಮುಂದಿಟ್ಟ ಹೆಜ್ಜೆಯನ್ನು ಹಿಂದೆ ಇಡಬೇಡಿ. ಧೈರ್ಯವಾಗಿ ಮುನ್ನುಡಿಯಿರಿ. ಗೆಲುವು ನಿಮ್ಮದೇ ಆಗ್ತದ. ಸಮಾಜದಲ್ಲಿ ಬದಲಾವಣೆ ತನ್ನಿ. ಲೈಫಲ್ಲಿ ಯಾವತ್ತೂ ನಂಬಿಕೆ ಕಳೆದುಕೊಳ್ಬೇಡಿ. ಸ್ವಾವಲಂಬಿಯಾಗಿರಿ. ಸದಾ ನಿಮ್ಮ ಸುತ್ತಮುತ್ತಲೂ ನಿಮ್ಮ ಕೌಶಲ್ಯ ಮತ್ತು ಪ್ರತಿಭೆಯಿಂದ ಪಾಸಿಟಿವ್ ವೇವ್ಸ್ ಸೃಷ್ಟಿಯಾಗುವಂತೆ ನೋಡಿಕೊಳ್ಳಿ.
ಒಟ್ಟಿನಲ್ಲಿ ಸುಧಾ ಅಮ್ಮ ಹೇಳಿರುವ ಜೀವನದ ಪಾಠವನ್ನು ರೂಢಿಸಿಕೊಂಡರೆ ಖುಷಿಯಿಂದ ಇರೋದು ಸಾಧ್ಯ ಅನ್ನೋದು ಸತ್ಯ ಮತ್ತು ಸ್ಪಷ್ಟ.